ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದಿನ ವಿಡಿಯೋದಲ್ಲಿ 8ನೇ ವರ್ಗದ FA 3 ಪರೀಕ್ಷೆ 2022-23ಕ್ಕೆ ಸಮಾಜ ವಿಜ್ಞಾನದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕಲಿಕಾ ಚೇತರಿಕೆಯ ಆಧಾರಿತ ಮೇಲೆ ಹಾಕ್ತಾ ಇದ್ದೀವಿ. ಇಲ್ಲಿಯವರೆಗೆ 8ನೇ ತರಗತಿಯಲ್ಲಿ ನಾವು ಹಿಂದಿ, 10ನೇ ತರಗತಿಯ ಎಲ್ಲ ವಿಷಯಗಳು FA 3 ಕ್ವಶನ್ ಪೇಪರ್ ಹಾಕಿದ್ದೀವಿ. 9ನೇ ತರಗತಿಯ ಹಿಂದಿ ಒಂದು ಕ್ವಶನ್ ಪೇಪರ್ನ ಸಹಿತ ಪ್ಲೇಲಿಸ್ಟ್ನಲ್ಲಿ ಹಾಕಿದ್ದೀವಿ. ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FA ಎಕ್ಸಾಮ್ ಕ್ವಶನ್ ಪೇಪರ್ ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ, ಒತ್ತಿದ್ರೆ ನೋಡ್ಬೋದು. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ. ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾಗಳಲ್ಲಿ, ಅದು ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ಗಳ ಗ್ರೂಪ್ಗಳಲ್ಲಿ ಈ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನಲ್ಲಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ನಿಮಗೆ ಬೆನಿಫಿಟ್ ಆಗ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನನ್ನು ಫಸ್ಟಾಗಿ ನೀವು ಪಡೆದು ಮೊದಲಿಗರಾಗಿ ವಿಡಿಯೋವನ್ನು ನೋಡ್ತೀರಿ. ನಾವು 8ನೇ ತರಗತಿಗೆ ಹಿಂದಿ, ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಯ ಎಲ್ಲ ಪಾಠಗಳ ಕಲಿಕಾ ಹಾಳೆಗಳ ಉತ್ತರಗಳು, ಅಷ್ಟೇ ಅಲ್ಲದೆ ಹಿಂದಿ, ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ರಾಜ್ಯ ಪಠ್ಯಪುಸ್ತಕಗಳ ಪರಿಷ್ಕೃತವಾಗಿರ್ತಕ್ಕಂಥ ಪಠ್ಯಪುಸ್ತಕಗಳ ಕ್ವಶನ್ ಆನ್ಸರ್ಸ್ ವಿಡಿಯೋಗಳನ್ನು ಸಹಿತ ಪೋಸ್ಟನ್ನು ಮಾಡ್ತಿದ್ದೀವಿ. NMMS ವಿಷಯದ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯದಲ್ಲಿನೂ ಕೂಡ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ ಹಾಕ್ತಾ ಇದ್ದೀವಿ. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿರೋದು NMMS ಪರೀಕ್ಷೆಯಲ್ಲಿಯೂ ಕೂಡ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ. ಒಂದ್ಸರಿ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಟ್ಟಿದ್ದೆ ಆದರೆ ತಮಗೆ ಬೆನಿಫಿಟ್ ಆಗ್ತಕ್ಕಂಥ ವಿಡಿಯೋಗಳಿದ್ದಾವೆ, ನೋಡ್ಬೋದು. ಅನಿಸಿಕೆ, ಸಂದೇಹಗಳನ್ನು ಕಮೆಂಟ್ನಲ್ಲಿ ಪೋಸ್ಟ್ ಮಾಡಲು ಮರೆಯದಿರಿ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅದಕ್ಕೂ ಕೂಡ ಬಂದು ಸೇರಿಕೊಳ್ಳಿ. ವಿದ್ಯಾರ್ಥಿಗಳೇ, 8ನೇ ತರಗತಿಯ FA 3 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಕೆಳಗಿನ ಪಾಠಗಳನ್ನು ಆಯ್ಕೆ ಮಾಡಿಕೊಂಡು ಇದರ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ್ದೀವಿ. 7ನೇ ಪಾಠ ಮಧ್ಯಕಾಲೀನ ಭಾರತದ ಕಾಲಗಣನೆ, 8ನೇ ಪಾಠ ಆಧುನಿಕ ಭಾರತದ ಕಾಲಾನುಕ್ರಮ, 9ನೇ ಕಲಿಕಾಂಶ ಬ್ರಿಟಿಷ್ ಆಡಳಿತದ ಸುಧಾರಣೆಗಳು ಮತ್ತು ಭಾರತೀಯರ ಪ್ರತಿಕ್ರಿಯೆಗಳು, 15ನೇ ಕಲಿಕಾಂಶ ಭೂಖಂಡಗಳ ಪರಿಚಯ, 20ನೇ ಕಲಿಕಾಂಶ ಅರ್ಥವ್ಯವಸ್ಥೆಯ ವಲಯಗಳ ಪರಿಚಯ ಅಂತಕ್ಕಂಥದ್ದು. ಒಟ್ಟು 5 ಪಾಠಗಳ ಮೇಲೆ FA 3ರಲ್ಲಿರ್ತಕ್ಕಂಥದ್ದು 20 ಅಂಕಗಳ 1 ಗಂಟೆಯ ಕಾಲಾವಧಿಯ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ್ದೀವಿ. ಪ್ರಶ್ನೆ ಪತ್ರಿಕೆ ವರ್ಗ 8ನೆಯ ವಿಷಯ ಸಮಾಜ ವಿಜ್ಞಾನ, ಅಂಕಗಳು 20, ಅವಧಿ 60 ನಿಮಿಷ. ಮುಖ್ಯ ಪ್ರಶ್ನೆ 1, ಬಿಟ್ಟ ಸ್ಥಳ ತುಂಬಿರಿ. ಒಟ್ಟು 4 ಪ್ರಶ್ನೆಗಳಿರ್ತವೆ, ಪ್ರತಿಯೊಂದಕ್ಕೆ 1 ಅಂಕ, ಒಟ್ಟು 4 ಅಂಕ. ಮೊದಲ ಪ್ರಶ್ನೆ ಇತ್ತು, ಮನ್ಸಬ್ ಎಂದರೆ ಡ್ಯಾಶ್ ಎಂದರ್ಥ. ಓಕೆ, ಸೊ ಈ ಪದ್ಧತಿಯನ್ನು ಜಾರಿ ಮಾಡಿದ್ದಾರೆ ಸುಲ್ತಾನರ ಮನೆತನದ ಅರಸ. ಅದರಲ್ಲಿ ಮನ್ಸಬ್ದಾರಿ ಅಂತ ಹೇಳ್ತಾರೆ, ಮನ್ಸಬ್ದಾರಿ ಪದ್ಧತಿ ಅಂತಕ್ಕಂಥದ್ದು. ಓಕೆನಾ? ಹಾಗಾದ್ರೆ ಇಲ್ಲಿ ಮನ್ಸಬ್ ಅಂದರೆ ಏನು ಅನ್ನೋದನ್ನು ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಯನ್ನು ಕೇಳಿರೋದು. ಪ್ರಶ್ನೆ 2, ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಡ್ಯಾಶ್. ಬಿಟ್ಟ ಸ್ಥಳದಲ್ಲಿ 3ನೇ ಪ್ರಶ್ನೆ ಇತ್ತು, ಹಲಗಲಿ ಗ್ರಾಮ ಡ್ಯಾಶ್ ಜಿಲ್ಲೆಯಲ್ಲಿದೆ. ಕಡೆ ಪ್ರಶ್ನೆ ಇತ್ತು, ಬಿಟ್ಟ ಸ್ಥಳದಲ್ಲಿ ಜಗತ್ತಿನ ಅತಿ ದೊಡ್ಡ ಖಂಡ ಡ್ಯಾಶ್ ಅಂತಕ್ಕಂಥದ್ದು. ಈ 4 ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ, ಬಿಟ್ಟ ಸ್ಥಳ ಮಾದರಿಯಲ್ಲಿ ತಲಾ 1 ಅಂಕಕ್ಕೆ ನಾವೇನು ಮಾಡಿದ್ದೀವಿ, ಕೇಳಿದ್ದೀವಿ. ಇನ್ನು ಮುಖ್ಯ ಪ್ರಶ್ನೆ 2, ಈ ಕೆಳಗಿನ ಪ್ರಶ್ನೆಗಳನ್ನು ಒಂದೊಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಸೊ ಒಟ್ಟು ಇರ್ತಕ್ಕಂಥ ಪ್ರಶ್ನೆಗಳು ಎಷ್ಟಿದಾವಪ್ಪ ಅಂದ್ರೆ 3 ಇದಾವೆ, ತಲಾ ಒಂದೊಂದಕ್ಕೆ 1 ಅಂಕ, ಒಟ್ಟು 3 ಅಂಕ. ಪ್ರಶ್ನೆ 5, ಕೈಗಾರಿಕೆಗಳು ಯಾವ ವಲಯದ ಚಟುವಟಿಕೆಗಳಿಗೆ ಉದಾಹರಣೆ ಆಗಿದೆ? ಅರ್ಥವ್ಯವಸ್ಥೆಯಲ್ಲಿ ವಲಯಗಳು ಬರ್ತವೆ ವಿದ್ಯಾರ್ಥಿಗಳೇ, ತಾವೆಲ್ಲರೂ ಕೂಡ ಈಗಾಗಲೇ ಅಧ್ಯಯನವನ್ನು ಮಾಡಿದ್ದೀರಿ. ಹಾಗಾದ್ರೆ ಅರ್ಥವ್ಯವಸ್ಥೆಯ ವಲಯಗಳಲ್ಲಿ ಕೈಗಾರಿಕೆಗಳಂತಕ್ಕಂಥದ್ದು ಯಾವ ವಲಯದಲ್ಲಿ ಬರ್ತಕ್ಕಂಥ ಒಂದು ಚಟುವಟಿಕೆ ಅನ್ನೋದನ್ನು ಕೇಳಿರೋದು, ಅದನ್ನು ಉತ್ತರವನ್ನು ಬರೀತಕ್ಕಂಥದ್ದು. ಪ್ರಶ್ನೆ 6 ಇತ್ತು, ಕುತುಬ್ ಮಿನಾರ್ ಸ್ಮಾರಕ ಎಲ್ಲಿದೆ? ಎಸ್, ಸೊ ಕುತುಬ್ ಮಿನಾರ್ ಸ್ಮಾರಕ ಭಾರತದ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಸ್ಮಾರಕ, ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿರ್ತಕ್ಕಂಥದ್ದು. ಸೊ ಆ ಒಂದು ಸ್ಮಾರಕ ಭಾರತದ ಯಾವ ಸ್ಥಳದಲ್ಲಿದೆ ಅನ್ನೋದನ್ನು ಪ್ರಶ್ನೆ ಕೇಳಿದ್ದೀವಿ. 7ನೇ ಪ್ರಶ್ನೆ ಇತ್ತು, ಅರೇಬಿಯನ್ನರು ಭಾರತದ ಯಾವ ವಸ್ತುಗಳನ್ನು ಯುರೋಪಿಗೆ ತಲುಪಿಸ್ತಿದ್ರು? ಎಸ್, ಅರೇಬಿಯನ್ನರು ಭಾರತದಲ್ಲಿರ್ತಕ್ಕಂಥ ವಸ್ತುಗಳನ್ನು ಯುರೋಪ್ ದೇಶಗಳಿಗೆ ಮಾರ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು. ಹಾಗಾದರೆ ಅವರು ಭಾರತದಲ್ಲಿರ್ತಕ್ಕಂಥ ಯಾವ ವಸ್ತುಗಳನ್ನು ಪಡೆದು ಯುರೋಪ್ಗೆ ತಲುಪಿಸ್ತಿದ್ರು ಅನ್ನೋದನ್ನು 1 ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳಿದ್ದೀವಿ. ಇಷ್ಟು 3 ಪ್ರಶ್ನೆಗಳು 1 ಅಂಕದಲ್ಲಿತ್ತು. ಇನ್ನು ಮುಖ್ಯ ಭಾಗ 3ರಲ್ಲಿ ಪಾರ್ಟ್ 3ಯಲ್ಲಿ ಕೆಳಗಿನ ಪ್ರಶ್ನೆಗಳನ್ನು 2 ವಾಕ್ಯದಲ್ಲಿ ಅಥವಾ 4 ಅಂಶಗಳಲ್ಲಿ ಉತ್ತರಗಳನ್ನು ಬರೀಬೇಕು. 5 ಪ್ರಶ್ನೆ, ಒಂದೊಂದಕ್ಕೆ 2 ಅಂಕ, ಒಟ್ಟು 10 ಅಂಕ. ಇನ್ನು ಮುಂದೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ಹೇಗೆ ಕೇಳಿದ್ದೀವಿ ಅಂತಂದರೆ ವಿದ್ಯಾರ್ಥಿಗಳೇ, ನೀವು ಈ ಕೆಳಗಿನ ಪ್ರಶ್ನೆಗಳನ್ನು 2 ವಾಕ್ಯದಲ್ಲಿ ಉತ್ತರಗಳನ್ನು ಕೊಡಬೇಕು. ಇಲ್ಲವೇ ಒಂದು 4 ಅಂಶಗಳನ್ನಾದರೂ ಬರೆದು ಆ ಒಂದು ಉತ್ತರಗಳನ್ನು ಪೂರ್ಣವನ್ನು ಗೊಳಿಸ್ತಕ್ಕಂಥದ್ದು ಕೆಲಸ ಆಗಬೇಕು.
ಮುಖ್ಯ ಪ್ರಶ್ನೆ 3ರಲ್ಲಿ 8ನೇ ಉಪಪ್ರಶ್ನೆ ಇತ್ತು. ಕಾಲಗಣನೆಯ ಪಟ್ಟಿಯಲ್ಲಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿರಿ. ಎಸ್, ತಮ್ಮೆಲ್ಲರಿಗೂ ಕೂಡ ಕಾಲಗಣನೆ ಅಂತ ಬರ್ತದ, ಕಾಲನಕ್ಷೆಗೆ ಬರ್ತದ, ಕಾಲರೇಖೆ ಅಂತಕ್ಕಂಥದ್ದು ಬರ್ತದ. ಸೊ ಕಾಲರೇಖೆ ಅಂತಕ್ಕಂಥದ್ದು ನೆನಪಿಟ್ಕೋಬೇಕು. ಈ ಸ್ಥಳಗಳನ್ನು, ಈ ಘಟನೆಗಳನ್ನು ತಾವೇನು ಮಾಡಬೇಕಪ್ಪ ಅಂತಂದರೆ ಕಾಲರೇಖೆಯಲ್ಲಿನೇ ಗುರುತಿಸಬೇಕು. ಓಕೆ, ಈ ಕೆಳಗಿನ ಘಟನೆಗಳು ಅಂತಾಗಬೇಕು, ಸ್ಥಳಗಳು ಅಲ್ಲ. ಅದು ವಿದ್ಯಾರ್ಥಿಗಳೇ, ಎಸ್, ಈ ಘಟನೆಗಳು. ನೀವು ವರ್ಷಗಳನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು. ನಿಮಗೆ ವರ್ಷ ಬಂದರೆ ಮಾತ್ರ ಇದನ್ನು ತಾವು ಕಾಲರೇಖೆಯಲ್ಲಿ, ಕಾಲಗಣನೆಯಲ್ಲಿ ಇದನ್ನು ಗುರುತಿಸಲಿಕ್ಕೆ ಸಾಧ್ಯ ಇದೆ. ತೈಮೂರನ ದಾಳಿ ಮತ್ತು 2ನೇ ಪಾನಿಪತ್ ಕದನ. ಓಕೆ, ಈ 2ನೇ ಪಾನಿಪತ್ ಕದನ ನಡೆದ ವರ್ಷ ಮತ್ತು ತೈಮೂರನ ದಾಳಿಯ ವರ್ಷಗಳನ್ನು ತಾವು ನೆನಪಿಗೆ ತಂದು ಅವುಗಳನ್ನು ಕಾಲ ರೇಖೆಯಲ್ಲಿ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಒಂದೊಂದು ಘಟನೆಗಳನ್ನು ಗುರುತಿಸಿದರೆ ಒಂದೊಂದು ಅಂಕಗಳನ್ನು ಕೊಡ್ತಾರೆ. ಪ್ರಶ್ನೆ 9, ಸೂಫಿಗಳು ಎಂದರೆ ಯಾರು? ಅವರ ಮುಖ್ಯ ಉದ್ದೇಶ ಏನಾಗಿತ್ತು? ಎಸ್, ಸೂಫಿ ಅಂದರೆ ಯಾರು? ಯಾರನ್ನು ನಾವು ಸೂಫಿ ಅಂತ ಕರಿತೀವಿ? ಈ ಸೂಫಿಗಳ ಮುಖ್ಯ ಉದ್ದೇಶ ಏನಾಗಿತ್ತು ಅನ್ನೋದನ್ನು ಪ್ರಶ್ನೆ ಇತ್ತು. ಪ್ರಶ್ನೆ 10, ಸಂತಾಲರು ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣಗಳು ಏನು? ಅಲ್ಲಿ ಸಂತಾಲರು ಮತ್ತು ಹಲಗಲಿ ಬೇಡರು ಅಂತಕ್ಕಂಥದ್ದು ಇದೆ ಕಲಿಕಾಂಶಗಳಲ್ಲಿ. ಓಕೆನಾ? ಅಲ್ಲಿ ನಾವು ಕೇಳಿರ್ತಕ್ಕಂಥದ್ದು ಸಂತಾಲರು ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಎದ್ದರು. ಪ್ರಶ್ನೆ 10 ಇತ್ತು, ಅಕ್ಷಾಂಶ ಮತ್ತು ರೇಖಾಂಶಗಳು ನಮ್ಮ ಜೀವನದಲ್ಲಿ ಏಕೆ ಅವಶ್ಯಕ ಅಂತಕ್ಕಂಥದ್ದನ್ನು ಕೇಳಿದ್ದೀವಿ. ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಅಕ್ಷಾಂಶ ಮತ್ತು ರೇಖಾಂಶಗಳನ್ನ. ಪ್ರಧಾನ ಅಕ್ಷಾಂಶ ಮತ್ತು ಪ್ರಧಾನ ರೇಖಾಂಶಗಳ ಬಗ್ಗೆ ತಮಗೆ ಪರಿಚಯ ಇದೆ. ಮತ್ತೆ ಈ ಅಕ್ಷಾಂಶ ರೇಖಾಂಶಗಳ ಉಪಯೋಗನೂ ಕೂಡ ಬಹಳಷ್ಟು ಇದ್ದಾವೆ. ಅದರ ಪ್ರಾಮುಖ್ಯತೆಯೂ ಕೂಡ ನಮ್ಮ ಜೀವನದಲ್ಲಿ ಇದೆ. ಅವುಗಳನ್ನು ಒಂದು 4 ಅಂಶಗಳಲ್ಲಿ ಬರಿಬೇಕು. ಈ 2 ಅಂಕದಲ್ಲಿ ಕಡೆ ಪ್ರಶ್ನೆ ಇತ್ತು, ಯಾವ ವಲಯವನ್ನು ಸೇವಾ ವಲಯ ಅಂತ ಕರೀತಾರೆ? ಈ ವಲಯದಲ್ಲಿ ಬರ್ತಕ್ಕಂಥ ಚಟುವಟಿಕೆಗಳನ್ನು ಪಟ್ಟಿ ಮಾಡಿರಿ ಅಂತ ಇದೆ. ಸೊ ಅಷ್ಟು ಬರೆದ್ರೆ ಅದಕ್ಕೆ ಕೂಡ 2 ಅಂಕ ಕೊಡ್ತಾರೆ. ಎಸ್, ಪ್ರಶ್ನೆ ಪತ್ರಿಕೆಯ ಕಡೆಯ ಹಾಗೂ ಲಾಸ್ಟ್ ಕ್ವಶನ್ಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ. ಇದು 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯ ಇತ್ತು. ವಿಜ್ಞಾನ ವಿಷಯದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಹಿತ ಲೈನಪ್ ಮಾಡಿದ್ದೀನಿ. ಆ ವಿಡಿಯೋವನ್ನು ಸಹಿತ ತಪ್ಪದೆ ನೋಡಿ. ನೀವು ವ್ಯೂಸ್ ಬರ್ತಾವೆ, ನಮಗೆ ಭಾಳ ಖುಷಿ ಅನ್ನಿಸ್ತದೆ. ಬಟ್ ಶೇರ್ ಮತ್ತು ಸಬ್ಸ್ಕ್ರಿಪ್ಷನ್ ಆಗೋದಿಲ್ಲ. ಅವೆರಡನ್ನೂ ಕೂಡ ಖಂಡಿತವಾಗಿ ತಾವೆಲ್ಲರೂ ಕೂಡ ಮಾಡ್ತೀರಿ ಅಂತಕ್ಕಂಥ ಬಲವಾದ ನಂಬಿಕೆಯಿಂದ ಪ್ರಶ್ನೆ ಪತ್ರಿಕೆಯ ಕಡೆ ಪ್ರಶ್ನೆ ಇತ್ತು. ಮುಖ್ಯ ಪ್ರಶ್ನೆ 4ರಲ್ಲಿ ಕೆಳಗಿನ ಪ್ರಶ್ನೆಗಳನ್ನು 3, 4 ಅಥವಾ 6 ಅಂಶಗಳಲ್ಲಿ ಉತ್ತರಗಳನ್ನು ಬರಿಬೇಕಿತ್ತು. ಓಕೆ, ಅದರಲ್ಲಿ 3 ಅಂಕ ಇದೆ, ಒಂದೇ ಪ್ರಶ್ನೆ ಇದೆ, 3 ಅಂಕ. 13ನೇ ಪ್ರಶ್ನೆ, ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ. ಎಸ್, ಪ್ಲಾಸಿ ಕದನ ತುಂಬಾ ಇಂಪಾರ್ಟೆಂಟ್ ಇದೆ ಹಿಸ್ಟ್ರಿಯಲ್ಲಿ. ಈ ಪ್ಲಾಸಿ ಕದನ ಏಕಾಯಿತು, ಪ್ಲಾಸಿ ಕದನದ ನಂತರ ಪರಿಣಾಮಗಳು ಯಾವೆಲ್ಲ ಬಂದವು ಅನ್ನೋದನ್ನು ತಾವು 3 ಅಂಕಕ್ಕೆ ಒಂದು 6 ಅಂಶಗಳಲ್ಲಿ 2 ಸೇರಿ ಬರೆದ್ರೆ 3 ಅಂಕಗಳನ್ನು ಖಂಡಿತವಾಗಿ ಕೊಡ್ತಾರೆ. ಇಷ್ಟೇ ಇತ್ತು 8ನೇ ತರಗತಿಯ FA 3 ಪರೀಕ್ಷೆಯ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.